ಹೌದು, ನೀ ಯಾರು? ಅಯ್ಯೋಯ್ಯವ್ವ, ಇದೇನಿವ ಮಹಾಲಕ್ಷ್ಮಿ ಆಗಿಲ್ಲ. ನಮ್ಮ ಅಕ್ಕ ಹೇಳೋದಕ್ಕಿನ ಭಾಳ ಚಂದದಿವ ನೀನು. ಯಾರು ನಿಮ್ಮಕ್ಕ? ನಾ ಒಮ್ಮೆ ಎಲ್ಲಿ ನೋಡೇ ಇಲ್ಲ ನಿನ್ನ. ನೀ ನನ್ನ ನೋಡಿಲ್ಲ ಯವ್ವ, ಯಾಕ? ನಾ ನಿನ್ನ ನೋಡೀನಿ. ನನ್ನ ನೀ ನೋಡಿಯ? ನೀ ಯಾವ ನೋಡಿ ನನ್ನ? ಯಾವ ಊರು ನಿಂದ? ಯಾಕ ಅಲ್ಲಿ ಕಂಪ್ಲಿ ಅವ ನಮ್ದು. ನಮ್ಮಕ್ಕ ಬಸಮ್ಮ, ಅದೇ ಅಕ್ಕ ಕಂಪ್ಲಿ ಬಸಮ್ಮ ಅಲ್ಲ. ಯಾರು ಕಂಪ್ಲಿ ಬಸಮ್ಮ ಅಂತ? ಯಾರು ಗೊತ್ತೇ ಇಲ್ಲ ನಂಗೆ. ಯಾರನ್ನ ನನಗೆ ಗೊತ್ತಿಲ್ಲ. ನೋಡವ ಯಾಕ, ನೀನು ಸಹಾಯ ಮಾಡಿರ್ತಿ, ಆದ್ರ ನೀನು ನೆನಪಾರಿರ್ತಿ. ಆದ್ರ ನಾವು ಸಹಾಯ ಮಾಡಿಸ್ಕೊಂಡಾರು ನೆನಪಾರಕ ಹಂಗಿಲ್ಯವ. ನಮ್ಮ ಅಕ್ಕ ನಿನ್ ಬಗ್ಗೆ ಭಾಳ ಹೇಳ್ತಿದ್ಲು. ನಿನಗೆ ಏನಾರ ಕಷ್ಟ ಅಂತ ಬಂತಂದ್ರೆ ಬಿಡುದು ಬಿಟ್ಟು ನಮ್ಮ ಸಕ್ಕುಬಾಯಿ ಅಕ್ಕನ ಹತ್ರ ಹೋಗ್ಯವ. ಕಷ್ಟ ಅಂತ ಬಂದಾರಿಗೆ ಆಕೆ ಯಾವತ್ತು ಹಂಗೆ ಕಳ್ಸಂಗಿಲ್ಲ ಅಂತ ಅಂದ್ಲೇವ. ಅದಕ್ಕೆ ಹುಡ್ಕೊಂಬಂದು ನೋಡಿ ಅಕ್ಕ. ಅಲ್ಲ ನಿಮ್ಮ ಅಕ್ಕ ಯಾರು ಅನ್ನೋದು ಗೊತ್ತಾಗವಲ್ದಲ್ಬಿ ನನಗೆ. ಅಲ್ಲ ಒಂದಿಟಕ್ಕೆ ಕೈಯ ಫೋನ್ ಹಚ್ಕೊಡು, ಮಾತಾಡ್ತೀನಿ. ಅಂದ್ರೆ ಆಕೆ ಮಾತಿನ ದಾಟಿ ಮ್ಯಾಗಾದ್ರೂ ಗೊತ್ತಾಗುತ್ತೆ ನನಗೆ. ಯವ್ವ ಅಕ್ಕ, ಇನ್ನೆಲ್ಲಿ ನಮ್ಮ ಬಸಮ್ಮಕ್ಕ ಯವ್ವ, ನಾವನ್ನೆಲ್ಲಾನು ಬಿಟ್ಟು ಹೋಗ್ಬಿಟ್ಲು. ನಮ್ಮ ಅಕ್ಕ ಇದ್ರೆ ನಾನು ಯಾಕೆ ಇಷ್ಟೊಂದು ಕಷ್ಟಪಡ್ತೀನಿ ಯವ್ವ. ನನಗ ನಮ್ಮ ಅಕ್ಕ ಸಾಯಿ ಮುಂದಾಗ ನಿನ್ನ ಹೆಸರು ಹೇಳಿಲ್ವ ಅಕ್ಕ. ನಿನಗ ಏನಾರು ತೊಂದರೆ ಆತಂದ್ರೆ ಹೋಗಿ ಅಕ್ಕನ ಕೇಳು, ನಿನ್ನ ಸಹಾಯ ಮಾಡ್ತಾರಂದ್ರೆ ಅದಕ್ಕೆ ಇಲ್ಲಿ ಬಂದಿನಿವ ಅಕ್ಕ. ಯಾವ ಅಕ್ಕ, ನಿನ್ನ ಕೈ ಮುಗಿತೀನಿವ. ನಿಮ್ಮ ಮನೆ ಅಕ್ಕ ಸಮಸ್ಯೆ ಮಾಡ್ಕೊಂಡಿರ್ತೀನಿ ಅಕ್ಕ. ನನಗೇನಾರ ಒಂದು ಕೆಲಸ ಕೊಡ ಅಕ್ಕ. ನಿನ್ನ ನೆಚ್ಕೊಂಡ್ ಬಂದಿನಿವ ಅಕ್ಕ. ನನಗೆ ಯಾರು ಇಲ್ಲ, ದಿಕ್ಕಿಲ್ಲ, ಪ್ರದೇಶ ಆಗ್ಬಿಟ್ಟಿನಿ ನಮ್ಮ ಅಕ್ಕ ಹೋಗಿಂದ. ನನಗೆ ಗಂಡ್ರಿಲ್ಲ, ಮಕ್ಕಳಿಲ್ಲ. ನನ್ನ ಗಂಡ ನನ್ನ ಮಕ್ಕಳಾಗಲಿಲ್ಲ ಅಂತೇಳಿ ಒದ್ದು ಓಡಿಸಿಬಿಟ್ನವ ಅಕ್ಕ. ಅಕ್ಕನ ಮನೆ ಹೇಗಿದ್ದೆ, ಹಾಕಿರೋ ಮಟ್ಟ ನನ್ನ ಜೀವನ ಚಂದಿಗಿತ್ತು. ಅಕ್ಕನ ಗಂಡ ನಮ್ಮ ಅಕ್ಕ ಮುಂದಕ್ಕೆ ಹೋಗಿಂದ ಯವ್ವ ನನ್ನ ಮ್ಯಾಕನ್ನು ಹಾಕಿಬಿಟ್ಟ. ಏನು ತಪ್ಪು ಮಾಡಿದ್ದಿಲ್ವ ಅಕ್ಕ. ಊರಾಗೆಲ್ಲ ನನ್ನ ಹೆಸರು ಬರ್ಬಾದ್ ಮಾಡಿಟ್ಟ. ರಾತ್ರ ಎದ್ದು ಊರು ಬಿಟ್ಟು ಬಂದೆ. ನಮ್ಮ ಮಾವರ ಮನೆಗೆ ಹೋದೆ. ಅಲ್ಲಿ ಯವ್ವ ನಾವಲ್ಲೋ ಅಕ್ಕ, ಅಲ್ಲಿ ನಮ್ಮ ಮಾವನ ಮಕ್ಕಳು ನನ್ನ ಮ್ಯಾಕನ್ನು ಹಾಕಿಬಿಟ್ರವ ಅಕ್ಕ. ಅಲ್ಲಿ ಬಿಟ್ಟು ಮತ್ತೆ ನಮ್ಮ ಕಾಕಗಳ ಮನೆಗೆ ಹೋದೆ. ನಮ್ಮ ಕಾಕಗಳ ಮನೆಯಾಗ ಅಯ್ಯೋ ಸಿದ್ಧಲಿಂಗೇಶ್ವರ, ನಮ್ಮ ಕಾಕ ನಡಿಯ ನನ್ನ ಮ್ಯಾಕನ್ನು ಹಾಕಿದ್ನವ ಅಕ್ಕ. ಏನು ಕೇಳ್ತಿ ಒಂಟಿ ಹೆಣ್ಣು ಅಂತೇಳಿ ಎಲ್ಲಾರು ಹಿಂಗತಿ ಮಾಡೋರ ಅಕ್ಕ. ಇನ್ನು ಜೀವನ ಸಾಕಂತೇಳಿ ಬಡ ಹೊಡಿ ಮುಡ್ಗಾಕಂತ ಹೊಂಟಿದ್ದೆ. ನಮ್ಮ ಅಕ್ಕದಳಲ್ಲ ನನಗೆ ಏಕದುಮ್ಕ ಬಂದು ಮುಂದೆ ನಿಂತಂಗಾಗಿ ನಿನಗೇನು ಹೇಳಿದ್ನಲ್ಲ ಅಮ್ಮ ಹಿಂಗೆ ಅಂತೇಳಿ ಬೇರ್ಲವ. ಅದಕ್ಕೆ ಹಿಂಗೆ ಹೋಗಂತೆ ಕಳಿಸಿಲ್ಲವ ಅಕ್ಕ. ನೀನು ನಂಬ್ತೀಯ ಬಿಡ್ತೀಯ? ನೀನು ನನ್ನ ಎತ್ಕೊಂಡ್ಬಂದಿನಿವ ಅಕ್ಕ. ಈ ಸಮಾಜದಾಗ ಒಂಟಿ ಹೆಣ್ಣು ಬದುಕೋದು ಭಾಳ ಕಠಿಣ ಐತೆ ಅಕ್ಕ. ಅದು ಚಿಲಿವಿ ಹೆಣ್ಮಕ್ಳು ಬದುಕೋದು ಭಾಳ ಕಷ್ಟ ಐತೆವ ಅಕ್ಕ. ನಿನ್ನ ನೆಚ್ಕೊಂಡ್ಬಂದಿನಿವ ಅಕ್ಕ. ನನಗೊಂದು ಕೆಲಸ ಕೊಡ ಅಕ್ಕ. ಸೊಕುಬಯ್ಯಾರ ಯಾರು ಇವರು? ಅದು ಯಾರಂತ ಗೊತ್ತಿಲ್ರಿ. ಇವ್ರ ಅಕ್ಕ ಏನೋ ನನ್ನ ಪರಿಚಯ ಅಂತ, ಇವ್ರ ಅಕ್ಕಗೇನೋ ನಾ ಸಹಾಯ ಮಾಡಿದ್ನಿ ಅಂತ. ಅದಕ್ಕೆ ನನ್ನ ಹೆಸರು ಹೇಳ್ಕೊಂಡು ಕೆಲಸ ಕೇಳ್ಕೊಂಬಂದಾಳಿಕೆ. ಏನು ಅಷ್ಟು ಅಳಕತ್ಬಿಟ್ಟಾಳ. ನಿಮಗೂ ಕೆಲಸ ಪಲ್ಸ ಭಾಳ ಆಕ್ಕವು. ರೇಣುನು ಬಂದು ಯಾವ ಮಾಡ್ಕೊಡ್ತೈತಿ ಪಾಪ. ಆಕಿದು ಒಂದು ಕೂಸ್ ಐತಿ, ಮತ್ತು ಅವ್ರಿಗೆ ಯಾಕೆ ಹೊರಿ ಆಗೋದು, ಹೌದಿಲ್ಲ? ಮನ್ಯಾಗ ಅದನ್ನು ಇದನ್ನು ಹೊತ್ತೇಳಿ ಅಡ್ಗೆ ಮಾಡಿ ಹಾಕಕ್ಕೆ ಅದು ಯಾರೂ ಇಲ್ಲ. ಈಗ ನೀವು ಹಂಗೆ ಇದ್ದಾರಲ್ಲ ಬಸ್ರ ಹೆಣ್ಮಗಳು. ಅದಕ್ಕೆ ಸುಮ್ಮನೆ ಕೆಲಸ ಕೇಳ್ಕೊಂಬಂದಾಳ, ಕೊಟ್ಬಿಡ್ರಿ. ಅದು ಪರಿಚಯ ಅಂತಂತಾರ, ಕೊಟ್ಬಿಡು ಕೆಲಸನ. ಅಯ್ಯ ಹಂಗೆ ಕೆಲಸ ಕೊಟ್ಬಿಡ ಅಂದ್ರೆ ಹೆಂಗ್ರಿ? ಆಕೆ ಯಾರು ಏನು ಎತ್ತು ಅಲ್ಲ, ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಗುಣಾಚಾರ ಇಲ್ಲ, ಹೆಂಗೆ ಕೊಡೋಕ್ಕಾಗತ್ತ? ಅಕ್ಕ ಗೊತ್ತಿಲ್ಲ ಗುಣಾಚಾರ ಅನ್ನಕ್ಕೆ ಹೋಗ್ಬೇಡವ ಅಕ್ಕ. ಬೇಕಂದ್ರ ಕಂಪ್ಲಿಯಾಗ ನಿಮ್ಗೆ ಯಾರು ಪರಿಚಯ ಇದ್ದಾರನ್ನ ಕೇಳು. ಬಸವ ಕಂಪ್ಲಿ ಬಸವಣ್ಣ ಅಂತಿದ್ರು ನಮ್ಮ ಅಕ್ಕಗ. ಕಂಪ್ಲಿ ಬಸವ ಅಂತ ಅಂದ್ರೆ ಹೇಳ್ತಾರವ ಅಕ್ಕ. ನಿನ್ನ ನೆಚ್ಕೊಂಬಂದಿನವ ಅಕ್ಕ. ನನ್ನ ಕೈ ಬಿಡಬೇಡ ಅಕ್ಕ, ಕೆಲಸ ಕೊಡ ಅಕ್ಕ. ನನಗೇನ ಆಟ ಈಟ ಪಗಾರ ಅಂತ ಅನ್ನಂಗಿಲ್ಲ ಅಕ್ಕ. ನಾನು ನೀ ಏಟ್ ಕೊಟ್ರು ಇಸ್ಕೊಂತೀನವ ಅಕ್ಕ. ನನಗೆ 3 ಹೊತ್ತು ಊಟ ಹಾಕಿಬಿಡು ಅಕ್ಕ ಸಾಕು. ನೀ ಎಷ್ಟು ಕೊಡ್ತಿ ಕಣ್ಣು ಮುಚ್ಕೊಂಡು ಆಟ ತಗೊಂತೀನಿ ಅಕ್ಕ ಪಗಾರನ ನಾನು. ಆದ್ರೆ ಕೆಲಸ ಇಲ್ಲ ಅನ್ನಕ್ಕೆ ಹೋಗ್ಬೇಡವ ಅಕ್ಕ. ನೀನು ನನ್ನ ಕೈ ಬಿಟ್ಟೆ ಅಂದ್ರೆ ನಾನು ಹಳ್ಳನರ ಹೊಳ್ಳಿನರ ನೋಡ್ಕೊಂಡ್ಬಿಡ್ತೀನಿ ಅಕ್ಕ. ಇಷ್ಟು ಅಳಕತ್ತಾಳಿ ಹೆಣ್ಮಾಳ, ಪಾಪ ಆಕಿಗೂ ಒಂದು ಸಹಾಯ ಆದಂಗಾಗತ್ತ. ನಮ್ಮ ಮನೆಗೆ ಕೆಲಸ ಮಾಡ್ಕೊಂಡು ಇರೋಳಕ್ ಬಿಡ್ರಿ. ಆದ್ರೂ ಈಗಿನ ಯಾಕಂದ್ರೆ ನೋಡಿದ್ರೆ ಸುಳ್ಳು ಹೇಳ್ತಾಳ ಅಂತ ಅನ್ಸಕತ್ತದ ಬಿಡ್ರಿ. ಅಲ್ಲನ ಈಗಿನ ಕಾಲದಾಗ ಯಾರನ್ನೂ ನಂಬುವಂಗಿಲ್ಲ. ಹಂಗೆ ಕೆಲಸ ಕೇಳ್ಕೊಂಬಂದು ಮನೆಗೆ ಹೊಕ್ಕು ಮತ್ತು ಅದೇನ ಅಂತಾರಲ್ಲ 1 ಹೋಗಿ 9 ಮಾಡ್ತಾರ್ರಿ. ಹಂಗೇನು ಆಗಂಗಿಲ್ಲ. ನಮಗೆ ಹಂಗೇನಾರು ಮತ್ಕೊಂಡು ಬಂತಂದ್ರೆ ಈಗೇನು ಕೆಲಸ ಮಾಡಿಸ್ಕೊಲಾರ್ದ ಏನಿಲ್ಲಾರ್ದ ಹೆಂಗೆ ಆಕಿ ಬಗ್ಗೆ ಅಭಿಪ್ರಾಯ ಪಡ್ತೀವಿ. 1-8 ದಿನ ಕೆಲಸ ಮಾಡಲಿ, ಆವಾಗ ಗೊತ್ತಾಗುತ್ತಲ್ಲ ನಿನಗೆ, ಹೌದಿಲ್ಲ? ನಿನಗೆ ಮತ್ತೆ ಆಕಿ ಬರೋಬ್ಬರಿ ಎನಿಸ್ಲಿಕ್ಕಂದ್ರೆ ಬಡ ಹೋಗುವ ಅಂತ ಕಳ್ಸಕ್ಕೆ ಬರ್ತೈತೆ, ಹೌದಿಲ್ಲ? ಸರಿ ಆಯ್ತು ತಗೋರಿ. ಅಂದಂಗೆ ನಿನ್ನ ಹೆಸರು ಏನಂದೇವ? ನನಗೆಲ್ಲರೂ ಪ್ರೀತಿಯಿಂದ ರತ್ನಿ 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 ಅಂತಾರ್ರಿ. ನೀವು ಹಂಗೆ ಕರಿಬೋದ್ರಿ ರತ್ನಿ ಅಂತೇಳಿ. ನೋಡ್ರಿ ರತ್ನಿ ನೀ ಯಾರಂತ ನನಗಂಕರು ಗೊತ್ತಿಲ್ಲ. ನೋಡುವ, ನಮ್ಗೆ ಮನ್ಯಾಗ ಅಡಿಗೆ ಮಾಡ್ಬೇಕು, ಒಗ್ಯಾನ ಬಾಂಡೆ ಮಾಡ್ಬೇಕು, ಕೈ ಬಾಯಿ ಎಲ್ಲ ಸುದ್ದಿ ಇಟ್ಕೊಂಡಿರ್ಬೇಕು ನೋಡುವ. ಯಾಕ ನಾನು ಮಾತಿಲಿ ಹೇಳಂಗಿಲ್ಲವ ಯಾಕ. ನೀನ ನೋಡಕಂತೀಯ ನನ್ನ ದಗದ ನೋಡ್ಕೊಂಡು 1 ತಿಂಗಳು ನಾನು ನಿಮ್ಮ ಮನ್ಯಾಗ ಪಿರಿಯಾಗಿ ದುಡ್ತೀನಿ ಆತ. ಹಿಂದೆಗಡೆ ನನ್ನ ಪಗಾರ ಕೊಡು.
ನಿನಗ ಗೊತ್ತಾಗತ್ತ. ಸರಿ ಬಾ ಒಳಗೆ. ಕಣ್ಣೀರು ಹಾಕಿ ಕೆಲಸ ಅಂಕರು ಗಿಟ್ಟಿಸ್ಕೊಂಡೆ. ನಾನು ಹಿಡಿದಿದ್ದ ಕೆಲಸ ಏನಾರ ಮಾಡಿದ್ನಿ ಅಂದ್ರೆ ಅಯ್ಯೋ ನನಗೆ 2 ಲಕ್ಷ ರೂಪಾಯಿ ಕೊಡ್ತಾರ. ನಾಯ್ಕಿದು ಮೊದ್ಲೇಕ ವಿಶ್ವಾಸ ಗಳಿಸ್ಬೇಕು. ಇವತ್ತು ಹೊಟ್ಟೆ ಹೆಸರನ್ನ ಇಲ್ಲ ನೋಡ ನನಗೆ. ಇವ್ರ ಹಾಲು ಏಳಾಗೈತಿ. ನೀನು ಚಾ ಮಾಡ್ಕೊಂಡು ಕುಡಿದು ದಗ್ದ ಮಾಡ್ತೀನಿ. ಸರ್ ಸಾಲಿಗೆ ಹೋಗ್ತಾರ, ಅವ್ರಿಗೆ ಅಡಿಗೆ ಮಾಡ್ಬೇಕು. ಇವ ಇನ್ನೂ ನಾನು. ಅತ್ತಿ ಏನು ಮಾಡಕತ್ತೀರಿ? ಪರವಾ ಚಾ ಕುಡಿ. ಅತ್ತಿ ಇವತ್ತು ಲೇಟ್ ಆತ್ರಿ. ಅದು ನಿನ್ನೆ ಅವೆಲ್ಲ ಡಾಕ್ಯುಮೆಂಟ್ ಹೊಂದಿಸ್ಕೊಂಡು ಹಂಗೆ ಮಾತಾಡ್ಕೊಂತ ಕುಂತೀವಿ. ನಾನು ಇವರು ಲೇಟಾಗಿ ಮುಕ್ಕೊಂಡ್ಬಿಟ್ವಿ. ಎಚ್ಚರಾಗಿಲ್ರಿ ಬೆಳಗ್ಗೆ ನನಗೆ. ಏನಾಗಿಲ್ಲ, ಚಾ ತಗೋ ಕುಡಿ. ಅತ್ತಿ ನಾನು ಮಾಡ್ಕೊತಿದ್ನಲ್ರಿ. ಯಾಕವಾ ಮಾಡ್ಬಾರ್ದನ? ತಗೋ ಕುಡಿ. ಇನ್ನ ಮನೆ ತಗದ ಏನು ಮಾಡಕ್ ಹೋಗ್ಬೇಡ, ನಾ ಎಲ್ಲ ಮಾಡ್ತೀನಂತ. ಯಾಕ್ರಿ ಅತ್ತಿ, ನಾ ಯಾಕೆ ಮನೆ ಕೆಲಸ ಮಾಡ್ಬಾರ್ದ? ದೊಡ್ಡ ನೌಕರಿ ಹೋಗ್ತೀವ, ನಿನ್ನ ಕೈಲಿ ಕೆಲಸ ಮಾಡಿಸೋದು ಚಂದಲ್ ಪರವ. ಬೇಡವಾ, ಇನ್ಮೇಗಿದ್ದ ನಾನು ಮಾಡ್ಕೊತೀನಿ ತಗೋ. ಅತ್ತಿ ಮನೆ ಹೊರಗೆ ನಾನು ದೊಡ್ಡ ನೌಕರಿ ಮಾಡ್ಬೋದು, ಆದ್ರೆ ಮನೆ ಒಳಗೆ ನಾನು ನಿಮ್ಮ ಸೊಸಿನ, ನಿಮ್ಮ ಮಗಗ ನಾನು ಹೆಂಡ್ತಿನ. ನನ್ನ ಕರ್ತವ್ಯನ ನಾನು ಮಾಡಲೇಬೇಕು. ಇದು ನನ್ನ ಕೆಲಸ, ನಿಮ್ಮ ಕೆಲಸ ಅಲ್ಲ. ಇನ್ಮೇಗಿದ್ದ ಇದೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ನನ್ನ ಕೆಲಸ ಏನೈತೆ ನಾ ಮಾಡ್ಕೋತೀನಿ. ಯಾಕೆ ನನಗೆ ದೊಡ್ಡ ನೌಕರಿ ಸಿಕ್ತಂತೇಳಿ ಆ ಕೆಲಸ ಬಿಟ್ಟು ಕಾಲ ಮೇಲೆ ಕಾಲು ಹಾಕೊಂಡು ಕುಂದ್ರಕ್ಕಾಗತ್ತನ್ರಿ ಅತ್ತಿ? ನನ್ನ ಜವಾಬ್ದಾರಿ ಬಿಡಕ್ಕಾಗತ್ತನ್ರಿ? ಇಂಥ ಸೊಸಿ ಪಡಿಬೇಕಂದ್ರೆ ಪುಣ್ಯ ಮಾಡೀನಿ ನಾನು. ಅಯ್ಯವ್ವ, ಇಟ್ಟು ದೊಡ್ಡ ನೌಕರಿ ಬೇರೆದವ್ರಿಗೆ ಯಾರಿಗೆ ಸಿಕ್ಕಿತ್ತಂದ್ರೆ ಮುಕ್ಳಿ ಮ್ಯಾಕ್ ಮಾಡಿ ಮಕ್ಕೊಂತಿದ್ರು. ಅತ್ತಿಗೆ ಆರ್ಡರ್ ಮಾಡ್ತಿದ್ರು, ಅದನ್ನ ತೊಗೊಂಬಾ ಇದನ್ನ ತೊಗೊಂಬಾ ಅಂತೇಳಿ. ಆದ್ರೆ ನಿನ್ನಂತ ಸೊಸಿ ಪಡಿಯಾಕ ಬಾ ಪುಣ್ಯ ಮಾಡೀನಿ ಪರವ ನಾನು. ಅಂತ ಗುಣ ಹೊಟ್ಟೆ ಬರಂಗಿಲ್ಲ ನೋಡಿ ನಿನಗೆ. ಅತ್ತಿ ಹೊಗಳಿದ್ ಸಾಕು, ಬರ್ರಿ ರೊಟ್ಟಿ ಮಾಡ್ತೀನಿ. ನಾ ರೊಟ್ಟಿ ಪಲ್ಯ ಎಲ್ಲ ಮಾಡೀನಿ. ಅಂದಂಗ ಅದು ರುಕ್ಮ ಬಂದಿತ್ತ ಮನಿಗೆ. ಏನಂತ್ರಿ ಅತ್ತಿ? ಅದ್ರದ್ದು ಅದು ಗಂಡು ಸತ್ತಿದ್ದು ಅದ್ರದ್ದು ಪೆನ್ಷನ್ ಮಾಡ್ಕೊಡ್ಬೇಕಂತ. ಅಯ್ಯೋ ಈಗ ಭಾಳ ಬದಲಾಗ್ಯಾವ ರುಕ್ಮವ. ನಂದು ಹಿಂಗೈತಿ ಅಂತೇಳಿ ಅಂದ್ಲು. ಅದಕ್ಕೆ ಪಾರಮ್ ಕೂಡ ಮಾತಾಡ್ಬೇಕಂದ್ಲು. ನೋಡುವ ಈಗ ಖಾಲಿ ಇರಂಗಿಲ್ಲಕಿ, ಒಮ್ಮಾಲೆ ರಾತ್ರಿ 8 ಸುಮಾರು ಬಾ ಅಂತ ಏನು ನೋಡು. ಸರಿ ಆಯ್ತಾಡ್ರಿ ಅತ್ತಿ, ಅದೇನು ನೋಡೋಣ ಅಂತ. ಬೇಳೆ ಬೆಳತನ ಹಾಕಿಗೂ ರೇಣುಗ ಯವ್ವ ವಾಂತಿ ಹಚ್ಚಿಬಿಟ್ಟೈತಿ. ಅದಕ್ಕೆ ನಿಮ್ಮ ಇದನ್ನ ಕೊಟ್ಟು ದವಾಖಾನೆ ಕಳ್ಸೀನಿ. ಏನ ನಮ್ಮ ಬರೀ ವಾಂತಿ, ನೀರು ಕುಡಿದ್ರು ದಕ್ಕವಲ್ದ ನಮ್ಮ ರೇಣುಗ ಬರೀ ವಾ 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 ಅನ್ನಕತ್ಬಿಟ್ಟತಿ. ನನಗೇನು ಗೊತ್ತೇ ಇಲ್ಲ ಇದು ವಿಷಯ. ನೀವು ಹೇಳಿದ್ಮ್ಯಾಗ ಗೊತ್ತು. ನಾನು ಏನಾದರೂ ಮತ್ತೆ ದೊಡ್ಡಮ್ಮರ ಮನೆಗೆ ಕೆಲಸ ಮಾಡಕ್ಕೆ ಹೋಗ್ಯಾನ ಅಂತ ಅನ್ಕೊಂಡೆ. ಇಲ್ಲವ ಯವ್ವ, ಬೆರಳ ಬೆಳತನ ಅದೇನೋ ಭಾಳ ತ್ರಾಸ ಮಾಡ್ಕೊಂಡ್ಲು. ಅಯ್ಯೋ ಹೋಗಿ ಬಂದ್ಬಿಟ್ರಿ ಅವ ದವಾಖಾನೆಗೆ. ಏನಂದ್ರು ದವಾಖಾನೆಗ ರೇಣುವ? ರೀನು ಏನಂದ್ರು ದವಾಖಾನೆಯಾಗ? ಯಾಕ ಮುಖ ಸಪ್ಪಾಗೈತಿ? ಏನಾಗಿತ್ತು ನಿನಗೆ? ನನಗೇನು ಒಂದು ಮಾತು ಹೇಳಿಲ್ಲ ನೀನು. ಇಷ್ಟು ಕೇಳಕತ್ತೀನಿ ಸುಮ್ಮನೆ ಅದಿಲ್ಲವ, ಏನಾತ? ಅಂಥದ್ದು ಏನಾರು ತೊಂದ್ರೆ ಗಿಂದ್ರೆ ಆಗೈತಿ? ಅಯ್ಯೋ ಯವ್ವ, ಏನೂ ಆಗಿಲ್ಲ ಬೇ, ಚಂದಗದಾಳ್ರೇನು. ಮತ್ತೆ ಮಕ ಯಾಕೆ ಸಪ್ ಮಾಡ್ಕೊಂಡ್ರ ಪೈಕಿ? ಅದು ಅದು ಹೆಂಗೆ ಹೇಳ್ಬೇಕು, ಅದು ರೇಣು ತಾಯಿ ಆಗತ್ತಾಳ. ಅಯ್ಯ ನಿನ್ನ ತಾಯಿ ಹಾಕತ್ತಿದ್ದಕ್ಕೆ ಸಂತೋಷ ಪಡೋದು ಬಿಟ್ಟು ಮಕ ಸಪ್ ಮಾಡ್ಕೊಂಡು ನಿಂತಿಯಲ್ಲ ರೇನು, ಯಾಕ? ಅನ್ನಕ ಇನ್ನೂ ಮಗು ಸಾಂದ್ ಐತಿ. ಇಷ್ಟು ಲಗು ಅನ್ನಕಿನ 2.5 ವರ್ಷದಾಕಿದಾಳ. ನಾನು ವರ್ಷಕ್ಕೊಂದು ಹಿಡ್ದಿ ನೀವ ನೋಡು. ಇನ್ನೂ ಒಂದು ಕೂಸು ಖಾಲಿ ಆತು. ಮಲ್ಲಪ್ಪನ ಮ್ಯಾಗ ಹಿಡದ್ ನಾನು ಗೊತ್ತನ. ನಿಮ್ಮ ಹೊಡಿ ಕೈಲಿ ಬಡ ಬಡ ಹಿಡಿದು ಬಿಡ್ಬೇಕು. ನೋಡು ನೋಡಲ್ಲೀಗ ಅವು ಹೇಳುದಾರ ಕೇಳು. ಇನ್ನೂ ಸಣ್ಣ ಹುಡುಗಿ ಐತಿ, ಬ್ಯಾಡ ಆಪರೇಷನ್ ಮಾಡ್ಸೋಣ ಅಂತ ನಿಂತಾಳ ನೋಡು. ಏಯ್ ಪಾಟ್ನಿ ಬಿಗಿಸ್ಕೊಂಡಿ ಆಪರೇಷನ್ ಮಾಡಿಸ್ತಾರಂತ. ಯಾಕ ಜಾಪಾನ ಮಾಡಕ್ ನಾ ಅದೇನಿಲ್ಲ, ನಾ ಎಲ್ಲ ಮಾಡ್ತೀನವ. ನೀವು ತಲೆ ಒಟ್ಟ ಕೆಡಿಸ್ಕೋಬೇಡ್ರಿ. ರೇನು ಚೇತನ ನಾವು ನೋಡ್ಕೊಳಂಗಿಲ್ಲನ, ನೀ ಯಾಕೆ ಚಿಂತೆ ಮಾಡ್ತೀಯ ಆಕಿ ಬಗ್ಗೆ? ಅದು ಏನಂದ್ರೆ ಬೈನಿ, ಎಲ್ಲೇ ಇನ್ನೊಂದು ಮಗು ಆತಂದ್ರೆ ಚೇತನಾನ್ ಮೇಲೆ ನಮ್ದೆಲ್ಲರದು ಪ್ರೀತಿ ಕಡಿಮೆ ಆಗುತ್ತೋ ಅನ್ನೋ ಒಂದು ಮನೋಭಾವ ಐತ್ರಿ ಇವರಿಗೆ. ನೋಡುವ, ನೀ ಹಂಗೇನು ಇಟ್ಕೊಳಕ್ ಹೋಗ್ಬೇಡ. ಅದು ನನ್ನ ಮೊಮ್ಮಗಳ, ನಾ ಮನಸ್ಪೂರ್ವಕವಾಗಿ ಒಪ್ಕೊಂಡಿನ್ರಿ ನಾವ. ಇದು ನನ್ನ ಮೊಮ್ಮಗನ ಆತ. ಅಂಥದೆಲ್ಲ ತಲೆಗೆ ಇಟ್ಕೊಳಕ್ ಹೋಗ್ಬೇಡ. ಆದರೂ ಅಕ್ಕ ಅದು ಅದು ಇಲ್ಲ ಗಿದು ಇಲ್ಲ.